ಬಿಜೆಪಿಯ ಡಬಲ್ ಗೇಮ್ ಬಯಲಾಯಿತು. ಉಪಚುನಾವಣಾ ಕಣ ರಂಗೇರಿದೆ. ಜನರ ಮುಂದೆ ಮರ್ಯಾದೆ ಕಳ್ಕೊಂಡ್ರ ವಿಜಯೇಂದ್ರ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಹವಾ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸಾಮಾನ್ಯವಾಗಿ ಉಪಚುನಾವಣೆ ಅಂತಂದ್ರೆ ಸ್ಥಳೀಯ ಮಟ್ಟದ ರಾಜಕೀಯ ಅಷ್ಟೇ ಅಂತ ಅಂದ್ಕೊಳ್ಳುವವರು ಹಲವರು. ಆದರೆ ಈ ಬಾರಿ ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳು ರಾಜ್ಯ ರಾಜಕೀಯದ ದೊಡ್ಡ ಪರೀಕ್ಷೆಯಾಗಿ ಪರಿಣಮಿಸಿದೆ. ಆಡಳಿತಾರೂಢ ಕಾಂಗ್ರೆಸ್ಗೂ ಪ್ರತಿಪಕ್ಷ ಬಿಜೆಪಿ ಪಕ್ಷಕ್ಕೂ ಇದು ಪ್ರತಿಷ್ಠೆಯ ಕಣವಾಗಿದೆ. ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಜನರ ಮನಸ್ಸು ಯಾರ ಕಡೆ ಇದೆ ಅನ್ನೋದನ್ನ ತೋರಿಸುವಂತ ಚುನಾವಣೆ ಇದಾಗಿದೆ. ಸೊ ಎರಡೂ ಪಕ್ಷಗಳ ನಾಗರಿಕರು ದಿನವೂ ರಸ್ತೆಗೆ ಬಂದು ಜನರನ್ನು ಆಕರ್ಷಿಸೋಕೆ ಪ್ರಯತ್ನಿಸ್ತಿದ್ದಾರೆ. ಆದರೆ ಈ ಪ್ರಚಾರದ ಮಧ್ಯೆ ಒಂದು ವಿಷಯ ಬಹಳ ಗಮನ ಸೆಳೀತಾ ಇದೆ. ಅದು ಕುಟುಂಬ ರಾಜಕಾರಣದ ಬಗ್ಗೆ ಬಿಜೆಪಿ ನಾಯಕ BY ವಿಜಯೇಂದ್ರ ಅವರು ಆಡಿರುವಂತಹ ಮಾತುಗಳು. ಸೊ ಇವರು ಕಾಂಗ್ರೆಸ್ ಪಕ್ಷದ ಕುಟುಂಬ ರಾಜಕಾರಣವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಇನ್ನೂ ಎಷ್ಟು ಬೇಕು ಸ್ವಾಮಿ? ಹಾಗಾದ್ರೆ ಸಚಿವರಿದ್ದು ಸಂಸದರಿದ್ದು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳಿಗೆ ಒಂದು ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ಆದರೆ BY ವಿಜಯೇಂದ್ರ ಅವರ ಮಾತುಗಳನ್ನ ಕೇಳಿದ್ರೆ ನಗಬೇಕು ಅಳಬೇಕು ಅಂತ ಮಾತ್ರ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಅವರ ಸ್ವಂತ ಕುಟುಂಬವೇ ರಾಜಕಾರಣದಲ್ಲಿ ತುಂಬಾ ಆಳವಾಗಿ ಬೇರೂರಿರುವಾಗ ಅವರ ಬಾಯಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಕೇಳೋದು ಅಂತಂದ್ರೆ ಹಾಸ್ಯಾಸ್ಪದ ಅಲ್ವಾ? ನೋಡಿ, BY ವಿಜಯೇಂದ್ರ ಅವರ ಅಪ್ಪ BS ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿ, ಅಣ್ಣ BY ರಾಘವೇಂದ್ರ ಅವರು ಸಂಸದರು, ಸ್ವತಃ ವಿಜಯೇಂದ್ರ ಅವರು ಶಾಸಕರು, ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಹೌದು, ಮತ್ತೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯೂ ಹೌದು. ಸೊ ಇಂಥ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಕುಟುಂಬ ರಾಜಕಾರಣದ ಬಗ್ಗೆ ಗುಡುಕ್ತಾ ಇರೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂತಾಗತ್ತೆ. ಜನ ಇದನ್ನು ನೋಡಿ ಇದು ಹೇಗೆ ಸಾಧ್ಯ ಅಂತ ಆಶ್ಚರ್ಯಪಡ್ತಿದ್ದಾರೆ. ಒಂದ್ ಕಡೆ ಕುಟುಂಬ ರಾಜಕಾರಣ ತಪ್ಪು ಅಂತ ಹೇಳೋದು, ಇನ್ನೊಂದು ಕಡೆ ಸ್ವಂತ ಕುಟುಂಬವನ್ನೇ ರಾಜಕಾರಣದಲ್ಲಿ ಬೆಳೆಸೋದು. ಇದೆಂಥ ವಿರೋಧಾಭಾಸ! ಇದು ಕೇವಲ ರಾಜ್ಯ ಮಟ್ಟದಲ್ಲಿನ ವಿಷಯ ಅಲ್ಲ. ಇದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಕುಟುಂಬ ರಾಜಕಾರಣವನ್ನ ತೀವ್ರವಾಗಿ ಟೀಕಿಸ್ತಾರೆ. ಒಂದೇ ಕುಟುಂಬವೇ ದೇಶವನ್ನ ಆಳ್ತಾ ಇದೆ ಅಂತ ಇವರು ಹೇಳ್ತಾರೆ. ಆದರೆ ಅದೇ ಮೋದಿಯವರ ನೇತೃತ್ವದ NDA ಮೈತ್ರಿಕೂಟದಲ್ಲಿ ಕುಟುಂಬ ರಾಜಕಾರಣವನ್ನ ಬೆಳೆಸೋಕೆ ಸಹಕರಿಸ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಬಿಹಾರದ ನಿತೀಶ್ ಕುಮಾರ್ ಅವರು ಇವರು ದಶಕಗಳಿಂದಾನೂ ಸಹ ನಾನು ಕುಟುಂಬ ರಾಜಕಾರಣ ಮಾಡೋದಿಲ್ಲ, ನನ್ನ ಮಗನನ್ನು ನಾನು ರಾಜಕೀಯಕ್ಕೆ ತರೋದೇ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಂಥ ವ್ಯಕ್ತಿ. ಅದೇ ರೀತಿ ನಡ್ಕೊಂಡು ಬಂದಿದ್ರು ಕೂಡ. ಸೊ ಇವರ ನಡೆಯೂ ಸಹ ಅದೇ ರೀತಿ ಇತ್ತು. ಆದರೆ ಬಿಜೆಪಿ ಜೊತೆಗೆ ಮೈತ್ರಿ ಆದ ಕೂಡಲೇ ಆ ನಿಲುವು ಬದಲಾಗೋಯ್ತು. ಸೊ ನಿತೀಶ್ ಅವರ ಮಗನನ್ನ ರಾಜಕೀಯಕ್ಕೆ ಎಳೆದು ತರೋಕೆ ಬಿಜೆಪಿ ಸಹಾಯ ಮಾಡಿತು. ಮೈತ್ರಿಗಾಗಿ ನಿತೀಶ್ ಕುಮಾರ್ ಅವರು ತಮ್ಮ ದಶಕಗಳ ತತ್ವಗಳನ್ನೇ ಬಲಿ ಕೊಟ್ಟುಬಿಟ್ರು. ಇನ್ನು ನಮ್ಮ ರಾಜ್ಯದಲ್ಲೇ ನೋಡಿ, ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಂಥ JDS ಪಕ್ಷದ ಕುಟುಂಬ ರಾಜಕಾರಣವನ್ನ ಯಾರು ಮರೀಲಿಕ್ಕೆ ಸಾಧ್ಯ? ದೇವೇಗೌಡರಿಂದ ಹಿಡಿದು ಅವರ ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಆ ಮಕ್ಕಳನ್ನ ಹೆಂಡತೀರು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಸಹ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಇದು ಕುಟುಂಬ ರಾಜಕಾರಣದ ಒಂದು ದೊಡ್ಡ ಉದಾಹರಣೆ ಅಲ್ವಾ? ಆದರೆ ಬಿಜೆಪಿ ನೋಡ್ಕೊಂಡು ತೆಪ್ಪಗಿದೆ. ಯಾಕಂದ್ರೆ ಅದು ಮೈತ್ರಿಕೂಟಕ್ಕೆ ಬೇಕಲ್ವಾ? ಅದಕ್ಕೆ. ಸೊ ಇಂಥ ಇತಿಹಾಸ ಇರುವಂಥ ಬಿಜೆಪಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋದನ್ನ ನೋಡಿದಾಗ ನಗು ಬರುತ್ತೆ. ಇನ್ನು ಈ ರಾಜಕಾರಣ ಜನಸೇವೆಗಾಗಿ ಇರಬೇಕು. ಆದರೆ ಕುಟುಂಬ ರಾಜಕಾರಣ ಬಂದಾಗ ಅದು ಜನರ ಸೇವೆಗಳಿಗಿಂತ ಜಾಸ್ತಿ ಕುಟುಂಬದ ಹಿತವನ್ನೇ ನೋಡ್ಬಿಡುತ್ತೆ. ಒಂದು ಕುಟುಂಬದ ಸದಸ್ಯರು ಎಲ್ಲಾ ಪದವಿಗಳನ್ನು ಹಂಚ್ಕೊಳ್ತಾರೆ. ಇದರಿಂದ ಹೊಸ ತಲೆಮಾರಿನ ನಾಯಕರು ಬರೋಕೆ ಅವಕಾಶನೇ ಸಿಗೋದಿಲ್ಲ. ಜನ ಯಾವಾಗಲೂ ಸಹ ಇದು ಜನರ ರಾಜಕಾರಣವೋ ಅಥವಾ ಕುಟುಂಬದ ರಾಜಕಾರಣವೋ ಅಂತ ಪ್ರಶ್ನಿಸಲೇಬೇಕಾಗತ್ತೆ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನು ಟೀಕಿಸ್ತಿದ್ದಾರೆ. ಆದರೆ ಅವರ ಸ್ವಂತ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಜನ ನೋಡ್ತಿದ್ದಾರೆ. ಇದು ಕೇವಲ ಒಂದು ಪಕ್ಷದ ಸಮಸ್ಯೆ ಅಲ್ಲ, ಇದು ಎಲ್ಲಾ ಪಕ್ಷಗಳಿಗೂ ಸಹ ಕುಟುಂಬ ರಾಜಕಾರಣ ಇದೆ. ಆದರೆ ಬಿಜೆಪಿ ತನ್ನನ್ನ ಕುಟುಂಬ ರಾಜಕಾರಣದ ವಿರೋಧಿ ಅಂತ ಘೋಷಿಸಿಕೊಂಡಿರೋದ್ರಿಂದ ಅದರ ವಿರೋಧಾಭಾಸ ಹೆಚ್ಚು ಗಮನವನ್ನು ಸೆಳೆಯುತ್ತೆ. ಸೊ ಮೋದಿ ಅವರು ದೇಶದಲ್ಲಿ ಕುಟುಂಬ ರಾಜಕಾರಣವನ್ನು ತಡೆಯುವಂತೆ ಮಾತಾಡ್ತಾರೆ, ಆದರೆ ಅವರ ಮೈತ್ರಿಕೂಟದಲ್ಲಿ ಅದನ್ನೇ ಬೆಳೆಸ್ತಾರೆ. ನಿತೀಶ್ ಕುಮಾರ್ ಅವರ ನಿಲುವನ್ನು ಬಿಜೆಪಿ ಮುರಿದಿದೆ. JDS ನಂತಹ ಕುಟುಂಬ ರಾಜಕಾರಣದ ಪಕ್ಷವನ್ನು ಮೈತ್ರಿಯಲ್ಲಿ ಇಟ್ಕೊಂಡಿದೆ. ಇದು ಜನರ ಮುಂದೆ ದೊಡ್ಡ ಪ್ರಶ್ನೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ವಿಜಯೇಂದ್ರ ಅವರ ಮಾತುಗಳು ಜನರನ್ನು ಆಕರ್ಷಿಸತ್ತಾ, ಅಥವಾ ಸ್ವಂತ ಕುಟುಂಬದ ಇತಿಹಾಸವನ್ನು ಅವರಿಗೆ ನೆನಪು ಮಾಡಿಕೊಡುತ್ತಾ, ಅಥವಾ ಜನರ ಮುಂದೆ ಇವರು ತಮ್ಮ ಮರ್ಯಾದೆಯನ್ನು ತಾವೇ ಕಳ್ಕೊಂಡ್ರಾ? ಅದನ್ನು ಚುನಾವಣಾ ಫಲಿತಾಂಶ ಹೇಳುತ್ತೆ. ಸೊ ಜನ ಈಗ ಬುದ್ಧಿವಂತರಾಗಿದ್ದಾರೆ. ಸೊ ಜನ ಈಗ ಕುಟುಂಬ ರಾಜಕಾರಣವನ್ನು ಬಯಸೋದಿಲ್ಲ. ಅವರು ಯೋಗ್ಯ ನಾಯಕರನ್ನ, ಜನಸೇವಕರನ್ನ ಬಯಸ್ತಾರೆ. ಎಲ್ಲಾ ಪಕ್ಷ ತನ್ನನ್ನು ತಾನು ಶುದ್ಧವಾಗಿದೆ ಅಂತ ತೋರಿಸೋಕೆ ಪ್ರಯತ್ನಿಸುತ್ತೆ. ಆದರೆ ಇತಿಹಾಸ
ಗೊತ್ತಾಗೋಗ್ಬಿಡುತ್ತೆ. ಸೊ BJP, ಕಾಂಗ್ರೆಸ್, JDS ಎಲ್ಲರಲ್ಲೂ ಸಹ ಕುಟುಂಬ ರಾಜಕಾರಣದ ಕಥೆಗಳಿದೆ. ಕುಟುಂಬ ರಾಜಕಾರಣವನ್ನು ಟೀಕಿಸೋದು ಸುಲಭ, ಆದರೆ ಸ್ವಂತ ಕುಟುಂಬದಲ್ಲಿ ಅದನ್ನು ನಿಲ್ಲಿಸೋದಿದೆ ಅಲ್ಲ, ಅದು ಕಷ್ಟ. ಕೊನೆಗೆ ಈ ಚುನಾವಣೆಯಲ್ಲಿ ಜನ ಯಾರಿಗೆ ಮತ ನೀಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಒಂದು ವಿಷಯ ಸ್ಪಷ್ಟ, ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡುವವರು ಮೊದಲು ತಮ್ಮ ಮನೆಯನ್ನ ನೋಡ್ಕೊಳ್ಬೇಕು. ಅಲ್ಲಿಂದಾನೇ ನಿಜವಾದ ಬದಲಾವಣೆ ಶುರುವಾಗತ್ತೆ. ಇದು ಕೇವಲ 2 ಸೀಟಿನ ಕಥೆ ಅಲ್ಲ, ಇದು ರಾಜಕಾರಣದ ನೈತಿಕತೆಯ ಕಥೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.